ಆಮೇಲೆ ಒಂದು ಮಗು ಹುಟ್ಟಿತು ಅಂದರೆ ಊರಿಂದ ಎಲ್ಲರೂ ಬಂದು ಮಗು ನೋಡಲಿಕ್ಕೆ ಬರ್ತಾರೆ. ಸೊ ಆದಷ್ಟು 3 ತಿಂಗಳು ಆಗೋವರೆಗೂ ವಿಸಿಟರ್ಸ್ನ ರೆಸ್ಟ್ರಿಕ್ಟ್ ಮಾಡಬೇಕು. ಎಚ್ಚರ ಇದ್ದಾಗ ಹೊಟ್ಟೆ ಮೇಲೆ ಮಲಗಿಸೋದನ್ನ ಮಕ್ಕಳು ಬಳ್ಳಿ ಬಿದ್ದಾದ್ಮೇಲೆ ಶುರು ಮಾಡ್ಕೋಬೇಕಾಗತ್ತೆ. ಟಮ್ಮಿ ಟೈಮು ಮಗು ಮಲಗಿಸ್ಬೇಕಾದ್ರೆ ಬೆನ್ನ ಮೇಲೆನೆ ಮಲಗಿಸ್ಬೇಕು, ಉಲ್ಟಾ ಹೊಟ್ಟೆ ಮೇಲೆ ಮಲಗಿಸ್ಬಾರ್ದು. ಸೊ ಹುಟ್ಟಿದ ಮಕ್ಕಳಲ್ಲಿ ಸೋಂಕು ಬರೋದು ಬಹಳ ಜಾಸ್ತಿ, ಯಾಕಂದರೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಮಕ್ಕಳಲ್ಲಿ. ಸೊ ತಾಯಿಯಂದಿರು ಮತ್ತು ಇನ್ಯಾರ್ಯಾರು ಮಕ್ಕಳು ನೋಡ್ಕೊಳ್ತಾರೋ ಅವರು ಹ್ಯಾಂಡ್ ಹೈಜೀನ್ ಮಾಡ್ಕೊಳ್ಳೋದು, ಸೋಪ್ ಹಾಕಿ ನೀರಲ್ಲಿ ಕೈ ತೊಳ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ಒಂದು ಮಗು ಹುಟ್ಟಿತು ಅಂದರೆ ಊರಿಂದ ಎಲ್ಲರೂ ಬಂದು ಮಗು ನೋಡಲಿಕ್ಕೆ ಬರ್ತಾರೆ. ಸೊ ಆದಷ್ಟು 3 ತಿಂಗಳು ಆಗೋವರೆಗೂ ವಿಸಿಟರ್ಸ್ನ ರೆಸ್ಟ್ರಿಕ್ಟ್ ಮಾಡಬೇಕು. ಎಸ್ಪೆಷಲಿ ಪ್ರೀಟರ್ಮ್ ಮಕ್ಕಳಾಯ್ತಂದರೆ ರೋಗ ನಿರೋಧಕ ಶಕ್ತಿ ಇರುವುದೇ ಇಲ್ಲ. ಸೊ ಆದಷ್ಟು ವಿಸಿಟರ್ಸ್ ಬರೋದನ್ನು ತಪ್ಪಿಸ್ಬೇಕಾಗತ್ತೆ. ಆಮೇಲೆ ಇನ್ನೂ ಒಂದೇನೆಂದರೆ ಈ ಟಮ್ಮಿ ಟೈಮ್ ಅಂತ ಹೇಳ್ತೀವಿ. ಮಕ್ಕಳನ್ನ ಹೊಟ್ಟೆ ಮೇಲೆ ಎಚ್ಚರ ಇದ್ದಾಗ ಹೊಟ್ಟೆ ಮೇಲೆ ಮಲಗಿಸೋದನ್ನು ಒಕ್ಳು ಬಳ್ಳಿ ಬಿದ್ದಾದಮೇಲೆ ಶುರು ಮಾಡ್ಕೋಬೇಕಾಗತ್ತೆ. ಟಮ್ಮಿ ಟೈಮು ಸ್ಟಾರ್ಟಿಂಗ್ 1 ನಿಮಿಷ 2 ನಿಮಿಷ ಶುರು ಮಾಡಿಕೊಂಡು 4-5 ತಿಂಗಳು 6 ತಿಂಗಳು ಅಷ್ಟೊತ್ತಿಗೆ 5 ನಿಮಿಷ 10 ನಿಮಿಷದವರೆಗೂ ಕಂಟಿನ್ಯೂ ಮಾಡ್ಬೋದು. ಇದರಿಂದ ಏನು ಉಪಯೋಗ ಅಂದರೆ ಕತ್ತು ನಿಲ್ಲೋದು ಮತ್ತು ಸ್ಪೈನಲ್ ಇದು ಮಸಲ್ಸ್ ಸ್ಟ್ರೆಂತ್ ಬರುತ್ತೆ. ಅದೊಂಥರ ಎಕ್ಸಸೈಸ್ ಇದ್ದ ಹಾಗೆ ಮಕ್ಕಳು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಇನ್ನೂ ಒಂದೇನೆಂದರೆ ಮಕ್ಕಳು ನೋಡ್ಕೊಳ್ಳೋದು ಫಸ್ಟ್ 6 ಮಂತ್ಸ್ 3 ಮಂತ್ಸ್ 6 ಮಂತ್ಸಲ್ಲಿ ಭಾಳ ಮುಖ್ಯ. ಯಾಕೆಂದರೆ ಕತ್ತು ನಿಲ್ಲೋದಕ್ಕೇ 3 ತಿಂಗಳು ಆಗುತ್ತೆ. ಅಲ್ಲಿವರೆಗೂ ಮಕ್ಕಳನ್ನ ಎತ್ಕೊಳ್ಳೋದು ಮಲಗಿಸೋದು ಅದೆಲ್ಲ ನೋಡಿಕೊಂಡು ಹುಷಾರಾಗಿ ಮಾಡಬೇಕು. ಆಮೇಲೆ ಶೇಕನ್ ಬೇಬಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಏನಂದರೆ ಮಕ್ಕಳನ್ನ ಜೋರಾಗಿ ಆಡಿಸ್ತಾ ಇದ್ದಾಗ ಕತ್ತು ಅಗ್ಲಗ್ಲ ಹಿಂದೆ ಮುಂದೆ ಇದಾಯಿತು ಅಂದರೆ ಶೇಕನ್ ಬೇಬಿ ಸಿಂಡ್ರೋಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಹಳ ಹುಷಾರಾಗಿ ಮಕ್ಕಳನ್ನ ನೋಡ್ಕೋಬೇಕು. ಈ ಮಗು ಮಲಗಿಸ್ಬೇಕಾದ್ರೆ ಬೆನ್ನ ಮೇಲೇ ಮಲಗಿಸ್ಬೇಕು, ಉಲ್ಟಾ ಹೊಟ್ಟೆ ಮೇಲೆ ಮಲಗಿಸ್ಬಾರ್ದು. ಯಾಕಂದರೆ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಮಕ್ಕಳಿಗೆ ಕತ್ತು ಆ ಕಡೆ ಈ ಕಡೆ ಮಾಡಲಿಕ್ಕೆ ಬರೋದಿಲ್ಲ. ಕೆಲವು ಸಲ ಉಸಿರಾಟ ನಿಂತುಬಿಟ್ಟು ರಾತ್ರಿ ಮಲಗಿದ್ದಾಗಲೇ ಮಕ್ಕಳು ಸತ್ತೋಗಿರೋ ಪ್ರಕರಣಗಳಿದ್ದಾವೆ. ಸೊ ಅದಕ್ಕೆ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಮಲಗಿಸ್ಬೇಕಾದ್ರೆ ಯಾವಾಗಾದರೂ ಬೆನ್ನ ಮೇಲೇ ಮಲಗಿಸ್ಬೇಕು ಮಕ್ಕಳನ್ನು.